ಎಲ್ಲರಿಗೂ ನಮಸ್ತೆ. ನಾನು ವರ್ಧನ್ FMCG ಕಂಪನಿಯಿಂದ ಮಾತಾಡ್ತಾ ಇರೋದು, ಧಾರವಾಡದಿಂದ. ನನ್ನ ಹೆಸರು ಆಶಾ ವಿ ವರ್ಧನ್ ಅಂತ ಹೇಳಿ. ಇವತ್ತು ಒಂದು ಹೊಸ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಏನಪ್ಪಾ ಅಂತಂದ್ರೆ, ನಾವು ಲೈಫಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ನಾವು ಉಪಯೋಗ ಮಾಡ್ಕೊಳ್ಳಂಗಿಲ್ಲ. ನಮ್ಮೊಳಗೆ ಒಂದೊಂದು ಪ್ರತಿಭೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕಡೆಗೂ ಕೂಡ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನ ನಾವು ಯೂಸ್ ಮಾಡ್ಕೋಬೇಕು. ಎಷ್ಟೋ ಜನ ತಮ್ಮಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡಿಕೊಳ್ಳಾರ್ದೇನೆ ಲೈಫ್ ಸ್ಟೈಲ್ ಅನ್ನ ಹಾಳು ಮಾಡ್ಕೊಂತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್. ಆದ್ರೆ ಇವತ್ತು ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕಾಗಿದೆ. ಹೌ ಟು ಹಾರ್ನೆಸ್ ಯುವರ್ ಇನ್ನರ್ ಟ್ಯಾಲೆಂಟ್ ಅಂತ ಹೇಳಿ, ಅಂದ್ರೆ ನಿಮ್ಮೊಳಗಿನ ಪ್ರತಿಭೆಯನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಕಲೆ ಬರುತ್ತೆ. ದೇವ್ರು ಕೊಟ್ಟಂತ ಕಲೆ ಅದು ಯಾರು ಕಲ್ತ್ಕೊಳಕಿರಲ್ಲ. ಒಬ್ರು ಹಾಡೋದ್ರಲ್ಲಿ ಎಕ್ಸ್ಪರ್ಟ್, ಒಬ್ರು ಓದೋದ್ರಲ್ಲಿ ಎಕ್ಸ್ಪರ್ಟ್, ಒಬ್ರು ಟೀಚಿಂಗ್ ಅಲ್ಲಿ ಎಕ್ಸ್ಪರ್ಟ್, ಒಬ್ಬೊಬ್ರು ಸ್ಪೋರ್ಟ್ಸ್ ಅಲ್ಲಿ ಎಕ್ಸ್ಪರ್ಟ್. ಎಲ್ಲಾರು ಕೂಡ ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಇದ್ದಿರ್ತಾರೆ. ಆ ಎಕ್ಸ್ಪರ್ಟ್ ಇರೋಂತ ಮೂಮೆಂಟೇ ನಾವು ಕೂಡ ಆ ಮೂಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಲೈಫ್ ಅಲ್ಲಿ ಗ್ರೋತ್ ಆಗೋದ್ರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಲೈಫ್ ಅನ್ನ ನಾವು ಲೀಡ್ ಮಾಡ್ಬೇಕು, ನಾವು ಲೈಫ್ ಅಲ್ಲಿ ಸ್ಟ್ಯಾಂಡರ್ಡ್ ಆಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಮ್ಗೆ ಫೋಕಸ್ ಮಾಡ್ಬೇಕು. ನಾವು ಯಾವುದ್ರ ಮೇಲೆ ಆಸಕ್ತಿ ಇದೆನೋ, ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಕ್ಸಾಂಪಲ್, ನಾವೀಗ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ. ಆ ಬಿಸ್ನೆಸ್ ಮೇಲೆ ನಾವು ಫೋಕಸ್ ಮಾಡಿದಾಗ ಮಾತ್ರ ಆ ಬಿಸ್ನೆಸ್ ಅನ್ನ ನಾವು ಗ್ರೋತ್ ಮಾಡೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆ ಬಿಸ್ನೆಸ್ ಅನ್ನ ನಾವು ಗ್ರೋತ್ ಮಾಡೋಕೆ ಸಾಧ್ಯ ಆಗಲ್ಲ. ಯಾಕಪ್ಪ ಅಂತಂದ್ರೆ ಒಂದ್ರ ಮೇಲೆ ನಾವು ಮನಸ್ಸಿಟ್ಕೊಂಡು ಏನೋ ಮಾಡ್ಲಾರ್ದೇನೆ ನಾವು ಖಾಲಿ ಇದ್ವಪ್ಪ ಅಂತಂದ್ರೆ ಅದು ಬಿಸ್ನೆಸ್ ಆಗಿರ್ಲಿ, ಎಜುಕೇಶನ್ ಆಗಿರ್ಲಿ, ಯಾವುದೇ ಲೈನ್ ಆಗಿದ್ರು ಕೂಡ ಅದರಲ್ಲಿ ಸಕ್ಸಸ್ ಬರೋಕೆ ಸಾಧ್ಯ ಇಲ್ಲ ಮೈ ಫ್ರೆಂಡ್ಸ್. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆನ ನಾವು ಯೂಸ್ ಮಾಡ್ಕೋಬೇಕು. ಕೆಲಸ ಮಾಡಕ್ ಎಲ್ರಿಗೂ ಮನ್ಸಿರುತ್ತೆ, ಆದ್ರೆ ಮಾಡಲ್ಲ. ಯಾಕೆ ಮಾಡಲ್ಲ? ಕಷ್ಟ ಆಗುತ್ತೆ ಕೆಲಸ. ಹಾಗಾಗಿ ಮಾಡಬಾರ್ದು. ಇರ್ಲಿ ಬಿಡು, ನಾಳೆ ಮಾಡಿದ್ರಾತ, ಎಷ್ಟೇ ನಾಳೆ ನಾವು ಮುಂದೂಡಿದ್ರು ಕೂಡ ನಾವು ಒಂದು ದಿನ ಕೆಲಸ ಮಾಡ್ಲೇಬೇಕು ಮೈ ಫ್ರೆಂಡ್ಸ್. ಕೆಲಸ ಮಾಡಿದಾಗೆ ನಮ್ಮ ಲೈಫ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಫೋಕಸ್ ಆನ್ ನೆಕ್ಸ್ಟ್ ಟಾಸ್ಕ್. ನಮ್ಮ ಲೈಫಲ್ಲಿ ಒಂದು ಹೊಸ ಟಾಸ್ಕಿನ ಬಗ್ಗೆ ಫೋಕಸ್ ಮಾಡ್ಬೇಕಾಗಿದೆ. ಏನಪ್ಪ ಹೊಸ ಟಾಸ್ಕ್? ಯಾವ್ದಾದ್ರು ಒಂದು ಘಟನೆಗಳ ಲೈಫಲ್ಲಿ ನಡೀತಾ ಇರುತ್ತೆ, ನಮ್ಗೊಂದು ಹೊಸ ಟಾಸ್ಕ್ ಆಗಿ ಅದನ್ನ ನಾವು ಯೂಸ್ ಮಾಡ್ಕೋಬೇಕು, ಚಾಲೆಂಜ್ ಆಗಿ ತಗೋಬೇಕು. ಏನೇ ಒಂದು ಘಟನೆ ನಡೀತಿದ್ರು ಕೂಡ ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡ್ವಪ್ಪ ಅಂತಂದ್ರೆ ಮುಂದೆ ನಾವು ಬದುಕನ್ನ ಬದಲಾಯಿಸ್ಕೊಳಕ್ ಸಾಧ್ಯ ಇದೆ. ಒಂದು ಸಣ್ಣ ಸಿಂಪಲ್ ಆದಂತ ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ. ಹೀಗೆ ಒಬ್ಬ ವ್ಯಕ್ತಿ, ಸಿಂಪಲ್ ಆದಂತ ವ್ಯಕ್ತಿ, ಆದ್ರೆ ಕೆಲಸ ಮಾಡ್ಬೇಕು ಅಂತೇಳಿ ಆಸಕ್ತಿ ಆ ವ್ಯಕ್ತಿಗೆ ಇರಂಗಿಲ್ಲ. ಬೇರೆದವ್ರು ಕೊಟ್ಟಿದ್ದನ್ನ ತಿನ್ಕೊಂಡು ಜೀವನ ಮಾಡಂತ ವ್ಯಕ್ತಿ ಒಬ್ನಾಗಿರ್ತಾನೆ. ಅವ್ರು ಕೊಟ್ರೆ ಮಾತ್ರ ತಿನ್ನೋದು, ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವತ್ತಿನ ದಿನ ಉಪವಾಸ ಇರೋದು. ಅವನ್ ಕೆಲ್ಸನೇ ಅದೇ ಆಗಿರುತ್ತೆ. ಎಷ್ಟೋ ದಿನಗಳವರೆಗೂ ಕೆಲಸ ಮಾಡ್ಲಾರ್ದೇನೆ ಖಾಲಿಯಾಗಿ ಬೇರೆಯವ್ರು ಕೊಟ್ಟಿದ್ದ ತಿಂದ್ರಲ್ಲೇ ಆ ವ್ಯಕ್ತಿ ಜೀವನ ಮಾಡ್ತಾನೆ. ಕೆಲವು ಎಷ್ಟೇ ದಿನಗಳಾಗಿದ್ರು ಕೂಡ ಅವನಿಗೆ ಯಾರು ತಿನ್ನಕ್ ತಂದ್ಕೊಡಲ್ಲ. ಅವಾಗ ಯೋಚನೆ ಮಾಡ್ತಾನೆ, ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ಯಾರಾದ್ರೂ ನನಗೆ ಏನಾದ್ರೂ ತಿನ್ನಕ್ ಕೊಡ್ಬಹುದಲ್ಲ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗಡೆ ಬರ್ತಾನೆ, ರೋಡ್ ಸೈಡ್ ಬರ್ತಾನೆ. ಅಲ್ಲೂ ಕೂಡ ಯಾರು ಅವನಿಗೆ ತಿಂದಿಯಾ, ಊಟ ಮಾಡಿದ್ಯಾ ಅಂತ ಹೇಳಿ ಯಾರು ಕೇಳಲ್ಲ, ಯಾರು ಅವನಿಗೆ ತಿನ್ನಕ್ ಕೊಡಲ್ಲ. ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾನೆ, ಹಾಗೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ ಮೈ ಫ್ರೆಂಡ್ಸ್. ನಡ್ಕೊಂಡು ಹೋಗುವಂತ ಟೈಮಲ್ಲಿ ಬೀದಿ ಬದಿ ತೋಟಗಳಂತೂ ಇದೇ ಇರುತ್ತೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ. ಒಂದ್ ಮಾವಿನ ತೋಟ ಕಾಣಿಸುತ್ತೆ. ಆ ಮಾವಿನ ತೋಟಕ್ಕೆ ಆ ವ್ಯಕ್ತಿ ಹೋಗ್ತಾನೆ. ಹೋಗಿ ಮಾವಿನ ಹಣ್ಣು ಹರ್ಕೊಂಡು ತಿನ್ಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಇನ್ನೇನ್ ಮರ ಹತ್ತುತ್ತಾ ಇರ್ತಾನೆ. ಹತ್ತೋದಕ್ಕೂ ಆ ಹೊಲದ ಓನರ್ ಬಂದ್ಬಿಡ್ತಾನೆ, ಆ ತೋಟದ ಓನರ್ ಬಂದ್ಬಿಡ್ತಾನೆ. ಬಂದು ನೋಡಿದ ತಕ್ಷಣ ತೋಟದ ಓನರ್ಗೆ ಸಿಟ್ಟು ಬಂದ್ಬಿಡ್ತೈತಿ. ಯಾರೋ ನಮ್ಮ ತೋಟದಲ್ಲಿ ಹಣ್ಣು ಕದಿಯಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಆ ತೋಟದ ಓನರ್ ಓಡ್ಕೊಂತ ಕೈಯಲ್ಲಿ ಒಂದು ದೊಡ್ಡ ಕೋಲ್ ಹಿಡ್ಕೊಂಡು ಮೈ ಫ್ರೆಂಡ್ಸ್ ಬರ್ತಾ ಇರೋದನ್ನ ನೋಡ್ತಾನೆ. ಚೀರ್ಕೊಂಡು ಬರ್ತಾ ಇರೋದನ್ನ ನೋಡಿ ಇವ ಮರ ಹತ್ತವನಿಗೆ ಗಾಬರಿ ಆಗಿದ್ದಾರೆ. ನಾನ್ ಇವ್ರ ಕೈಯಾಗಿ ಸಿಕ್ಕ್ರ ನನಗಂತೂ ಇವ್ರು ಬಿಡುದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಅಲ್ಲಿಂದ ಮತ್ತೆ ವಾಪಸ್ ಓಡೋಕೆ ಶುರು ಮಾಡ್ತಾನೆ. ವಾಪಸ್ ಓಡಿ ಬಹಳ ದೂರ ಓಡ್ತಾನೆ. ಅವ್ರ ಕೈಗೆ ಸಿಕ್ಕಾಕೊಳಂಗಿಲ್ಲ, ಬಹಳ ದೂರ ಓಡ್ತಾನೆ. ಓಡಿ ಒಂದು ಜಾಗಕ್ಕೆ ಕುತ್ಕೊಂಡಾಗ ಬಹಳ ಓಡಿದ ನಂತರ ಬಹಳ ಟೈರ್ಡ್ ಆಗಿರ್ತೈತಿ. ಆ ಮೂಮೆಂಟಿಗೆ ನೀರ್ ಬೇಕು ಅಂತ ಅನ್ಸಿರ್ತೈತಿ. ಖಾಲಿ ರೋಡ್ ಮೇಲೆ ಕೂತ್ಕೊಂಡಿದ್ದಾನೆ. ಆ ಕಡೆ ಈ ಕಡೆ ಜನ ಯಾರು ಇಲ್ಲ, ಆದ್ರೂ ಸಹ ಕೂತಿದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವಯಸ್ಸಾದಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಅದೇ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡ್ ಬರ್ಬೇಕಾದ್ರೆ ಆ ವ್ಯಕ್ತಿಗೆ ಇಲ್ಲಿ ನಮ್ಮ ಸ್ಟೋರಿಯಲ್ಲಿ ಇದ್ದಂತ ವ್ಯಕ್ತಿ ಕೇಳ್ತಾನೆ, ಸ್ವಲ್ಪ ನೀರಿದ್ರೆ ಕೊಡ್ತೀರಾ ಅಂತ ಹೇಳಿ.
ಅವಾಗ ಅವ ನೀರೇನಪ್ಪ ನನ್ನ ಕಡೆ ಊಟನೂ ಸಹಿತ ಇದೆ, ತಗೋ ತಿನ್ನು ಅಂತ ತಿಳ್ಕೊಂಡು ಆ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನಲ್ಲಿರ್ತಕ್ಕಂಥ ನೀರು ಮತ್ತೆ ಊಟವನ್ನು ಎರಡೂ ಕೂಡ ಕೊಡ್ತಾನೆ. ಕೊಟ್ಟಾದ್ಮೇಲೆ ಊಟ ಮಾಡ್ತಾನೆ, ನೀರ್ ಕುಡಿತಾನೆ, ಆರಾಮಾಗ್ತಾನೆ. ಆಮೇಲೆ ಕೇಳ್ತಾನೆ, ಏನ್ ವಿಚಾರ, ಯಾಕೆ ಈ ರೀತಿ ಗಡ್ಬಡ್ ಮಾಡಿದ್ಯಾ ನೀನು ಅಂತ. ಅವಾಗ ಹೇಳ್ತಾನೆ, ಇಲ್ಲ ನಾನ್ ಪ್ರತಿದಿನ ಯಾರಾದ್ರೂ ಊಟಕ್ಕೆ ತಂದು ಕೊಡ್ಲಿ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ, ಅದು ನನ್ಗೆ ಯಾರು ಊಟಕ್ಕೆ ತಂದು ಕೊಟ್ಟಿರ್ಲಿಲ್ಲ, ಹಾಗಾಗಿ ನಾನೇ ಹೊರಗಡೆ ಬಂದ್ರೆ ಯಾರಾದ್ರೂ ಕೊಡ್ಬಹುದೇನೋ ಅಂತ ತಿಳ್ಕೊಂಡು ನಾನು ಹೊರಗಡೆ ಬಂದೆ. ಆದ್ರೆ ಯಾರು ಸಿಗ್ಲಿಲ್ಲ. ಈ ರೀತಿ ಮಾವಿನ ತೋಟಕ್ಕೆ ಹೋದೆ, ಅಲ್ಲಿದ್ದಂತ ಹೊಲದ ಓನರ್ ನನ್ಗೆ ಈ ರೀತಿ ಮಾಡಿದ್ರು ಅಂತ ಹೇಳಿದಾಗ ಆಗ ಈ ವ್ಯಕ್ತಿ ಹೇಳ್ತಾರೆ, ತಮ್ಮ ವಯಸ್ಸಾದಂತ ವ್ಯಕ್ತಿ ಹೇಳ್ತಾರೆ, ನೋಡಪ್ಪ ನೀನು ಬೇರೆಯವ್ರು ಕೊಡೋದನ್ನ ಕಾಯ್ಕೋತ ಕುತ್ಕೊಂಡಿದ್ವ, ಆ ರೀತಿ ಕೊಡೋದು ನಿಂದ ತಪ್ಪು. ಅದೇ ನೀನು ಕೊಡ್ಲಿ ಅಂತೇಳಿ ನಿನಗೋಸ್ಕರ ಯಾರಾದ್ರೂ ಕಾಯ್ತಾ ಇರಬಹುದಲ್ಲ, ನೀ ಬೇರೆಯವ್ರಿಗೋಸ್ಕರ ಕಾಯೋದ್ ಬಿಡು. ಬೇರೆಯವ್ರು ನನಗೆ ಏನಾದ್ರೂ ಕೊಡ್ತಾರೇನೋ, ಬೇರಾದ್ರೂ ನನಗೆ ಏನಾದ್ರೂ ಸಹಾಯ ಮಾಡ್ತಾರೇನೋ ಅಂತ ಕಾಯೋದನ್ನ ಬಿಟ್ಟು ನಾನು ಬೇರೆಯವರಿಗೆ ಯಾವ ರೀತಿ ಸಹಾಯ ಮಾಡ್ಲಿ, ನಾನ್ ಬೇರೆಯವ್ರಿಗೆ ಸಹಾಯ ಮಾಡೋ ರೀತಿ ವ್ಯಕ್ತಿ ಆಗ್ಬೇಕು ಅಂತೇಳಿ ನೀನ್ ಆಗಪ್ಪ ಜೀವನದಲ್ಲಿ ಅಂತೇಳಿ ಆ ವಯಸ್ಸಾದಂತ ವ್ಯಕ್ತಿ, ಡಿಯರ್ ಫ್ರೆಂಡ್ಸ್, ಆ ವ್ಯಕ್ತಿಗೆ ಹೇಳಿದಾಗ ಆ ವ್ಯಕ್ತಿಗೆ ಆಶ್ಚರ್ಯ ಆಗ್ತೈತಿ. ಇಷ್ಟು ದಿನ ನಾನು ನನ್ನ ಟೈಮ್ ಅನ್ನ ನಾನು ವೇಸ್ಟ್ ಮಾಡ್ಕೊಂಡಿದ್ದೀನಿ, ನಾನ್ ಯಾಕೆ ಬೇರೆಯವರಿಗೆ ಕೊಡೋ ರೀತಿ ನಾನ್ ಬೆಳಿಬಾರ್ದು, ನಾನ್ ಯಾಕೆ ಬೇರೆಯವರಿಗೆ ಸಹಾಯ ಮಾಡೋ ರೀತಿ ನಾನ್ ಬೆಳಿಬಾರ್ದು, ನಾನು ಕೂಡ ಆ ರೀತಿ ಆಗ್ಬೇಕು ಅಂತ ತಿಳ್ಕೊಂಡ್ರು ಮೈ ಫ್ರೆಂಡ್ಸ್. ಅವನು ನಿರ್ಧಾರ ಮಾಡಿ ಅವತ್ತಿನಿಂದ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡು ತನ್ನ ಕೆಲಸದ ಕಡೆಗೆ ಫೋಕಸ್ ಮಾಡಿ ನಾನೊಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ತಿಳ್ಕೊಂಡು ತನ್ನ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಿ ಸಾಕಷ್ಟು ಜನ ಬಡವರಿಗೆ ದಾನ ಮಾಡುವಂತ ವ್ಯಕ್ತಿ, ಆ ನಮ್ಮ ಸ್ಟೋರಿಯಲ್ಲಿ ಇದ್ದಂತ ವ್ಯಕ್ತಿ ಬೆಳಿತಾನೆ ಮೈ ಫ್ರೆಂಡ್ಸ್. ಈ ಸ್ಟೋರಿ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಬೇರೆಯವ್ರು ಕೊಡ್ಲಿ ಅಂತ ಬಯಸೋದಕ್ಕಿಂತ ನಾನು ಬೇರೆಯವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೇಕು, ನಾನು ಸಹಾಯ ಮಾಡೋ ರೀತಿ ಬೆಳಿಬೇಕು. ನೋಡ್ರಿ ಮೈ ಫ್ರೆಂಡ್ಸ್, ನಮ್ ಕಡೆ ಇದ್ರ ನಮಗ್ ಸಹಾಯ ಮಾಡೋ ಮನ್ಸು ಬರುತ್ತೆ, ನಮ್ ಕಡೆ ಇರ್ಲಿಲ್ಲ ಅಂತಂದ್ರೆ ಸಹಾಯ ಮಾಡಕ್ ಆಗಲ್ಲ. ರೇ ನನ್ಗೆ ಸಾಕಾಗಂಗಿಲ್ಲ, ಬೇರೆಯವ್ರಿಗೆ ಏನ್ ಕೊಡೋದು, ಈ ರೀತಿ ನಾವ್ ಯೋಚನೆ ಮಾಡ್ತೀವಿ. ಆ ಯೋಚನೆ ಮಾಡೋದಕ್ಕಿಂತ ನಾನ್ ಕೊಡೋ ರೀತಿ ನಾನ್ ಬೆಳಿಬೇಕು. ಇವತ್ ನಾವು ಸಂಪಾದನೆ ಹೆಚ್ಚಿಗೆ ಮಾಡಿದ್ವಪ್ಪ ಅಂತಂದ್ರೆ ನಾವು ಕೊಡೋ ರೀತಿ ಬೆಳಿಬಹುದು. ಸಂಪಾದನೆ ಇರ್ಲಿಲ್ಲ ಅಂತಂದ್ರೆ ನಾವು ಕೊಡೋಕೆ ಆಗಲ್ಲ ಮೈ ಫ್ರೆಂಡ್ಸ್. ಹಾಗಾಗಿ ನೀವು ಖಾಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಿಮ್ಮನ್ನ ನಂಬಿ ನಿಮ್ಮ ಕುಟುಂಬದಲ್ಲಿ ಕೂಡ ಎಷ್ಟೋ ಜನ ಇದ್ದಿರ್ತಾರೆ. ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ, ನೀವು ದುಡ್ದಿದ್ರೆ ನಿಮ್ಮಿಂದ ಅವ್ರು ಸಂತೋಷವಾಗಿ ಜೀವನ ಸಾಗಿಸ್ತಿರ್ತಾರೆ ಮಾಡ್ಕೊಳ್ಸ್. ಯಾಕಂದ್ರೆ ಎಲ್ರಿಗೂ ವಯಸ್ಸಾಗೋದೆ, ವಯಸ್ಸು ಆದ್ಮೇಲೆ ಅನುಭವಿಸೋದಕ್ಕಿಂತ ಮುಂಚೆ ವಯಸ್ಸಿರೋದ್ರ ಒಳಗಡೆನೆ ನಾವು ದುಡ್ದು ಜೀವನನ ಚೇಂಜ್ ಮಾಡ್ಕೊಳ್ಳೋದು ಬಹಳ ಅವಶ್ಯವಾಗಿದೆ. ನಾವು ಪ್ಲಾನ್ ಮಾಡ್ಬೇಕಾಗಿದೆ ನಮ್ಮ ಲೈಫ್ ಅನ್ನ ಲೀಡ್ ಮಾಡೋದಕ್ಕೋಸ್ಕರ. ನಮ್ಮ ಲೈಫ್ ಯಾವ ರೀತಿ ಸಕ್ಸಸ್ ಮಾಡ್ಕೋಬೇಕು, ನಮ್ಮ ಲೈಫ್ ಅನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೇಕು, ನಮ್ಮ ಲೈಫ್ ಸ್ಟೈಲ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರೆ ನಮ್ಗೊಂದು ಒಳ್ಳೆ ಹೆಸರು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ಕೋಬೇಕಾಗಿದೆ ಮೈ ಫ್ರೆಂಡ್ಸ್. ಆದ್ರೆ ಆ ಹಾಕೊಂಡಂತ ಪ್ಲಾನ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಬಾರ್ದು. ಆ ಪ್ಲಾನ್ ಅನ್ನ ನಾವು ಯಾವತ್ತೂ ಬಿಡಬಾರ್ದು. ಹ್ಯಾವ್ ಅ ಪ್ಲಾನ್ ಬಟ್ ಡೋಂಟ್ ಕೀಪ್ ಇಟ್ ಕ್ವಿಟ್. ನಾವು ಅದನ್ನ ಬಿಡಬಾರ್ದು, ಅದನ್ನ ಕ್ವಿಟ್ ಮಾಡಬಾರ್ದು. ಅದನ್ನ ಇಟ್ಕೊಂಡು ನಾನು ಈ ಪ್ಲಾನ್ ಹಾಕೊಂಡಿದ್ದೇನೆ, ಈ ಯೋಜನೆನ ನಾನು ಕಂಪಲ್ಸರಿ ಮಾಡ್ಲೇಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ನಾವು ಮಾಡಿದ್ದಾಗಿತ್ತಪ್ಪ ಅಂದ್ರೆ ನಮ್ಮ ಲೈಫ್ ಅನ್ನ ನಾವು ಲೀಡ್ ಮಾಡೋಕೆ ಸಾಧ್ಯ ಇದೆ ಮೈ ಫ್ರೆಂಡ್ಸ್. ಯಾಕಂದ್ರೆ ನಾವು ಕೆಲ್ಸಕ್ಕಂತ ಹೋದಾಗ ಫಸ್ಟ್ ಮೆಟ್ಲ್ ಮಾತ್ರ ನಮಗೆ ಕಷ್ಟ ಆಗುತ್ತೆ. ಮೆಟ್ಲು ಹತ್ತುತ್ತಾ ಇರ್ತೀವಿ, ಫಸ್ಟ್ ಮೆಟ್ಲ್ ಮಾತ್ರ ಕಷ್ಟ ಆಗುತ್ತೆ, ಆಮೇಲೆ ಕಷ್ಟ ಆಗಲ್ಲ. ಆದ್ರೆ ಫಸ್ಟ್ ಮೆಟ್ಲ್ ಹತ್ತೋಕ್ಕಿಂತ ಮುಂಚೆ ನಾವು ಫೋಕಸ್ ಮಾಡ್ಬೇಕು. ನಾನು ಈ ಮೆಟ್ಲು ಹತ್ತಬೇಕು, ನಾನು ಮೇಲೆ ಹೋಗ್ಬೇಕು, ನಾನು ಯಶಸ್ವಿ ಆಗ್ಬೇಕು, ನನ್ನಿಂದ ನನ್ನ ಕುಟುಂಬಗಳಿದ್ದಾರೆ, ನನ್ನಿಂದ ನನ್ನ ರಿಲೇಷನ್ಸ್ ಇದ್ದಾರೆ, ನನ್ನಿಂದ ನನ್ನ ಫ್ಯಾಮಿಲಿ ಇದೆ, ಎಲ್ಲರನ್ನ ನಾನು ನೋಡ್ಕೋಬೇಕು. ಆ ನೋಡುವಂತ ವ್ಯಕ್ತಿ ನಾನು ಆಗ್ಬೇಕು. ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು. ಹುಟ್ಟಿದ ಮೇಲೆ ಹೆಸರು ಮಾಡ್ಲೇಬೇಕಂತ ಹೇಳಿ ತೀರ್ಮಾನ ನಾವು ಮಾಡಿದ್ವಪ್ಪ ಅಂತಂದ್ರೆ ಮೈ ಫ್ರೆಂಡ್ಸ್ 100% ನೀವು ನಿಮ್ಮ ಲೈಫ್ ಸ್ಟೈಲ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಫೋಕಸ್ ಮಾಡ್ರಿ, ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಬೆಳಿಬೇಕಾಗಿದೆ ಟೈಮ್. ಇವತ್ತು ಹೋದಂತ ಟೈಮ್ ಮತ್ತೆ ನಮಗ್ ನಾಳೆ ಸಿಗಂಗಿಲ್ಲ. ಇವತ್ತು ಸಿಕ್ಕಿದೆನಾ ಈ ದಿನದಲ್ಲಿ ಹೊಸ ಹೊಸ ವಿಚಾರಗಳನ್ನ ನಾವು ತಿಳ್ಕೊಂಡು ನಮ್ಮ ಲೈಫ್ ಸ್ಟೈಲ್ ಅನ್ನ, ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ನೀವು ಮಾಡಿ ಮೈ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಇದನ್ನ ಲೈಕ್ ಮಾಡ್ರಿ, ಬೇರೆಯವರಿಗೂ ಕೂಡ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ನಾವು ಯಾವುದೇ ಒಂದು ವಿಡಿಯೋಸ್ ಅನ್ನ ಮತ್ತೆ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ಇಮಿಡಿಯೇಟ್ಲಿ ಆಗಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡ್ರಿ. ನಮ್ಮ ಮಾತುಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮತ್ತೆ ಏನಾದ್ರೂ ಇನ್ಫಾರ್ಮೇಶನ್, ನಮ್ಮ ಕಂಪನಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಬೇಕಾಗಿತ್ತಪ್ಪ ಅಂತಂದ್ರೆ ನಾನು ಆಲ್ರೆಡಿ ಬೇರೆ ವಿಡಿಯೋಸ್ಗಳಲ್ಲೆಲ್ಲ ನಂಬರ್ ಕೊಟ್ಟಿದ್ದೀವಿ. ಆ ನಂಬರ್
ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.